ನಮಸ್ಕಾರ ಆತ್ಮೀಯರೇ. ಇಂದಿನ ಪ್ರಚಲಿತ ವಿದ್ಯಮಾನಗಳು ಮತ್ತು ಸಂಭವನೀಯ ಪ್ರಶ್ನೋತ್ತರಗಳನ್ನು ನಾವು ಚರ್ಚಿಸೋಣ. ಈ ಮಾಹಿತಿ ಏನಿದೆ ಇದು ಕರ್ನಾಟಕದ KS, PSI, PDO ಹಾಗೂ UPSC ಅಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಆಗಿದ್ದು ದಯವಿಟ್ಟು ವಿವೇಕ ಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂದಿನ ಮುಖ್ಯಾಂಶಗಳು ಹೀಗಿದೆ. ಸೆಪ್ಟೆಂಬರ್ 2ರಂದು ವಿಶ್ವ ತೆಂಗು ದಿನವನ್ನು ನಾವು ಆಚರಿಸ್ತೇವೆ. ಅದರ ಬಗ್ಗೆ ನುವಾಖೈ ಅಥವಾ ನವಕಾಯ್ ಎಂಬ ಕೃಷಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ, ಅದರ ಬಗ್ಗೆ ಹಾಗೂ ರಷ್ಯಾದ ಓಸ್ಟೋಕ್ 2022 ಯುದ್ಧ ಅಭ್ಯಾಸದಲ್ಲಿ ಭಾಗವಹಿಸಿದ ಭಾರತೀಯ ಸೇನಾ ತುಕಡಿಯ ಬಗ್ಗೆ ಚರ್ಚಿಸೋಣ. ಹಾಗೆ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಇದನ್ನು ನಾವು ಶಾರ್ಟಾಗಿ ಸೇಲ್ ಅಂತೀವಿ, ಇದರಿಂದ ತಯಾರಾದ ವಿಶೇಷ ಉಕ್ಕಿನಿಂದ ತಯಾರಾದ INS ವಿಕ್ರಾಂತ್ ವಿಮಾನವಾಹಕ ನೌಕೆಯ ನಿರ್ಮಾಣ ಆಗಿದೆ, ಅದರ ಬಗ್ಗೆ ಹಾಗೂ IISc ವಿಜ್ಞಾನಿಗಳಿಂದ ಕೃತಕ ಕೋವಿಡ್ ವೈರಾಣುವಿನ ಸೃಷ್ಟಿಯನ್ನು ಮಾಡಲಾಗಿದೆ, ಅದರ ಬಗ್ಗೆ ಒಂದಿಷ್ಟು ಚರ್ಚಿಸೋಣ. ನಾನು ವಿವೇಕ್, ದಯವಿಟ್ಟು ವಿವೇಕ ಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ನಾವು ಚರ್ಚಿಸಲಿರುವ ಪ್ರಶ್ನೆ, ವಿಶ್ವ ತೆಂಗು ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಆಯ್ಕೆಗಳು ಹೀಗಿದೆ: 3ನೇ ಸೆಪ್ಟೆಂಬರ್, B 4ನೇ ಸೆಪ್ಟೆಂಬರ್, C 2ನೇ ಸೆಪ್ಟೆಂಬರ್ ಮತ್ತು D 10ನೇ ಸೆಪ್ಟೆಂಬರ್ನಂದು. ಉತ್ತರಕ್ಕಾಗಿ ನಾವು ಈ ಚರ್ಚೆ ಏನು ಮಾಡ್ತೀವಿ ಅದರಲ್ಲಿ ನೋಡೋಣ. ಸೆಪ್ಟೆಂಬರ್ 2ರಂದು ವಿಶ್ವ ತೆಂಗು ದಿನವನ್ನು ಆಚರಿಸಲಾಗ್ತದೆ. ಇದು ಆಡಳಿತ ಮತ್ತು ಸಮಾಜಕ್ಕೆ ಸಂಬಂಧಿಸಿದ ಒಂದು ವಿಷಯ ಆಗಿದೆ. ತೆಂಗು ಅಭಿವೃದ್ಧಿ ಮಂಡಳಿ ಏನಿದೆ ಅದು ತೆಂಗು ಅಭಿವೃದ್ಧಿ ಮಂಡಳಿ ಏನಿದೆ ಅದು ಸೆಪ್ಟೆಂಬರ್ 2ರಂದು 24ನೇ ವಿಶ್ವ ತೆಂಗು ದಿನದ ಆಚರಣೆಗಳನ್ನು ಆಯೋಜಿಸಿತ್ತು. ಎಷ್ಟನೇ ದಿನಾಚರಣೆ ಇದು? 24ನೇಯ ವಿಶ್ವ ತೆಂಗು ದಿನದ ಆಚರಣೆಯಾಗಿತ್ತು. ಅದು ಯಾವತ್ತಿತ್ತು? ಸೆಪ್ಟೆಂಬರ್ 2ರಂದು. ಯಾರು ಆಯೋಜಿಸಿದ್ರು? ತೆಂಗು ಅಭಿವೃದ್ಧಿ ಮಂಡಳಿ ಆಯೋಜಿಸಿತ್ತು. ಈ ವರ್ಷದ ಮುಖ್ಯ ವಿಷಯವು ಸಂತೋಷದ ಜೀವನ ಮತ್ತು ಭವಿಷ್ಯಕ್ಕಾಗಿ ತೆಂಗಿನಕಾಯಿಯನ್ನು ಬೆಳೆಸಿ ಎಂಬುದಾಗಿತ್ತು. ಏಷ್ಯಾ ಪೆಸಿಫಿಕ್ ಪ್ರದೇಶದ ಎಲ್ಲ ತೆಂಗಿನಕಾಯಿ ಉತ್ಪಾದಿಸುವ ದೇಶಗಳು ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ಅಂತಾರಾಷ್ಟ್ರೀಯ ತೆಂಗಿನಕಾಯಿ ಸಮುದಾಯದ ಅಂದರೆ ಇಂಟರ್ನ್ಯಾಷನಲ್ ಕೊಕೊನಟ್ ಕಮ್ಯುನಿಟಿ ಅಂತೀವಿ, ಆ ದಿನದಂದು ಅದರದ್ದು ಏನು ಸಂಸ್ಥಾಪನಾ ದಿನ ಇದೆ ಆ ದಿನದಂದು ವಿಶ್ವ ತೆಂಗಿನಕಾಯಿ ದಿನವನ್ನು ಆಚರಿಸ್ತವೆ. ICC ಅಂದರೆ ಇಂಟರ್ನ್ಯಾಷನಲ್ ಕೊಕೊನಟ್ ಕಮ್ಯುನಿಟಿ ಏನಿದೆ ಇದು ಒಂದು ಸರ್ಕಾರಿ ಸಂಸ್ಥೆಯಾಗಿದೆ. ತೆಂಗಿನಕಾಯಿಯ ಬಗ್ಗೆ ಅರಿವು ಮೂಡಿಸುವುದು ಮತ್ತು ತೆಂಗಿನಕಾಯಿಯ ಮಹತ್ವವನ್ನು ಎತ್ತಿ ತೋರಿಸುವುದು ಈ ಬೆಳೆಗೆ ಅಂದರೆ ತೆಂಗಿನಕಾಯಿಗೆ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೆಯುವುದು ಈ ದಿನಾಚರಣೆಯ ಉದ್ದೇಶ ಆಗಿದೆ. ಮುಂದಿನದಾಗಿ ನಾವು ಪ್ರಶ್ನೆಯನ್ನು ನೋಡೋದಾದರೆ, ನುವಾಖಾಯ್ ಇದು ಯಾವುದಕ್ಕೆ ಸಂಬಂಧಿಸಿದ ಹಬ್ಬ ಆಗಿದೆ? ಆಯ್ಕೆಗಳು ಹೀಗಿದೆ: A ಕೃಷಿ, B ಮಳೆಗೆ ಸಂಬಂಧಿಸಿದ್ದು, C ಋತುಮಾನಗಳಿಗೆ ಸಂಬಂಧಿಸಿದ್ದು, D ಪೂರ್ವಜರಿಗೆ ಸಂಬಂಧಿಸಿದ ಹಬ್ಬ ಆಗಿದೆ. ಪೂರ್ವಜರನ್ನ ನೆನೆಯುವ ಹಬ್ಬ ಆಗಿದೆ ಅಂತ ಆಯ್ಕೆಯಲ್ಲಿ ಇದೆ. ಉತ್ತರಗಳನ್ನು ನಾವು ಈ ಚರ್ಚೆಯಲ್ಲಿ ನೋಡೋಣ. ನುವಾಖಾಯ್ ಅಥವಾ ನವಖಾಯ್ ಎಂಬ ಕೃಷಿ ಹಬ್ಬದ ಬಗ್ಗೆ ನಾವು ನೋಡೋಣ. ಈ ನುವಾಖಾಯ್ ಅಥವಾ ನವಖಾಯ್ ಇದು ಮುಖ್ಯವಾಗಿ ಭಾರತದ ಪಶ್ಚಿಮ ಒಡಿಸ್ಸಾ ರಾಜ್ಯ ಏನಿದೆ ಅಲ್ಲಿ ಮತ್ತು ದಕ್ಷಿಣ ಛತ್ತೀಸ್ಗಢದ ಜನರು ಆಚರಿಸುವ ಕೃಷಿ ಹಬ್ಬ ಆಗಿದೆ. ಇಲ್ಲಿ ನೋಡಬಹುದು, ಇದು ಒಂದು ಸಂಸ್ಕೃತಿಗೆ ಸಂಬಂಧಿಸಿದ ವಿಷಯ ಆಗಿದೆ. ಋತುವಿನ ಹೊಸ ಬೆಳೆಯನ್ನು ಸ್ವಾಗತಿಸಲು ನುವಾಖಾಯನ್ನು ಆಚರಿಸಲಾಗುತ್ತದೆ. ಕ್ಯಾಲೆಂಡರ್ ಪ್ರಕಾರ ಇದನ್ನು ಗಣೇಶ ಚತುರ್ಥಿ ಹಬ್ಬದ ಮರುದಿನ ಆಚರಿಸಲಾಗುತ್ತದೆ. ಇದು ಪಶ್ಚಿಮ ಒಡಿಸ್ಸಾ ಮತ್ತು ಜಾರ್ಖಂಡ್ನ ಸಿಮ್ಡೇಗಾದ ಪಕ್ಕದ ಪ್ರದೇಶ ಏನಿದೆ ಅಲ್ಲಿ ಇರುವ ಅತ್ಯಂತ ಪ್ರಮುಖ ಸಾಮಾಜಿಕ ಹಬ್ಬ ಆಗಿದೆ. ಯಾವುದು? ನವಖಾಯ್ ಅಥವಾ ನವಖಾಯ್ ಅಂತೀವಿ. ನುವಾಖಾಯ್ ಅನ್ನು ನುವಾಖಾಯ್ ಪರಬ್ ಅಥವಾ ನುವಾಖಾಯ್ ಬೇಟ್ ಘಾಟ್ ಅಂತಲೂ ಕರೀತಾರೆ. ಛತ್ತೀಸ್ಗಢದಲ್ಲಿ ನವಖಾಯ್ ಪರ್ವ್ ಎಂದು ಕರೆಯುತ್ತಾರೆ. ನುವಾ ಎಂಬ ಪದ ಏನಿದೆ ಅಂದರೆ ಇಲ್ಲಿ ನೋಡ್ಬೋದು, ನುವಾ ಎಂಬ ಪದದ ಅರ್ಥ ಏನಿದೆ ಅಂದರೆ ಹೊಸ ಎಂಬುದಾಗಿದ್ದು, ಹೊಸ ಎಂಬ ಅರ್ಥವನ್ನು ಹೊಂದಿದ್ದು, ಕಾಯಿ ಅಂದರೆ ಆಹಾರ ಎಂಬ
ಅರ್ಥವನ್ನು ಅದು ಹೊಂದಿದೆ. ರೈತರು ಹೊಸದಾಗಿ ಕೊಯ್ಲು ಮಾಡಿದ ಅಕ್ಕಿಯನ್ನು ಈ ರೀತಿ ಸಂಬೋಧಿಸ್ತಾರೆ. ಏನಂದರೆ ರೈತರು ಹೊಸದಾಗಿ ಏನು ಕೊಯ್ಲು ಮಾಡಿರ್ತಾರೆ ಅಕ್ಕಿಯನ್ನು, ಅದನ್ನು ಈ ರೀತಿ ಅವರು ಸಂಬೋಧಿಸ್ತಾರೆ. ಸಂಶೋಧಕರ ಪ್ರಕಾರ ನುವಾಖಾಯ್ ಹಬ್ಬವು ಸಾಕಷ್ಟು ಪ್ರಾಚೀನ ಮೂಲವನ್ನು ಅದು ಹೊಂದಿದೆ. ಕೃಷಿ ಸಮಾಜದ ವಾರ್ಷಿಕ ಕ್ಯಾಲೆಂಡರ್ನ ಪ್ರಮುಖ ಚಟುವಟಿಕೆಗಳಾದ ಈ ಆಚರಣೆ ಏನಿದೆ ಇದು ವೈದಿಕ ಕಾಲದಿಂದ ಅಸ್ತಿತ್ವದಲ್ಲಿ ಇರಬಹುದು ಅಂಥೇಳಿ ಈ ಸಂಶೋಧಕರು ಹೇಳಿದ್ದಾರೆ. ಮುಖ್ಯವಾಗಿ 5 ಚಟುವಟಿಕೆಗಳನ್ನ ಅಂದರೆ ಸಿತಾಯಜ್ಞ ಅಂದರೆ ಭೂಮಿಯ ಉಳುಮೆ ಅಂತೀವಿ ನಾವು, ಪ್ರವಾಪನ ಯಜ್ಞ ಬೀಜಗಳನ್ನ ಬಿತ್ತುವುದಕ್ಕೆ ಪ್ರವಾಪನ ಯಜ್ಞ ಅಂತಾರೆ, ಪ್ರಲಂಬನ ಯಜ್ಞ ಬೆಳೆಗಳನ್ನ ಆರಂಭಿಕ ಹಂತದಲ್ಲಿ ಕತ್ತರಿಸುವುದನ್ನು ಪ್ರಲಂಬನ ಯಜ್ಞ ಅಂತೀವಿ, ಆಮೇಲೆ ಧಾನ್ಯಗಳ ಕೊಯ್ಲು ಏನು ಮಾಡ್ತಾರೆ ಅದನ್ನು ಕಳ ಯಜ್ಞ ಅಂತೀವಿ, ಮತ್ತು ಪ್ರಣಯಾನ ಯಜ್ಞ ಏನು ಉತ್ಪನ್ನಗಳು ಬಂದಿರ್ತದೆ ಧಾನ್ಯಗಳ ಕೊಯ್ಲು ಆದಮೇಲೆ ಅವುಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಪ್ರಣಯಾನ ಯಜ್ಞ ಅಂತೀವಿ. ಇದರ ಪ್ರಕಾರ ಈ ಏನು ಲಿಸ್ಟ್ ಇದೆ ಇದರ ಪ್ರಕಾರ ನುವಾಖಾಯ್ ಪ್ರಲಂಬನ ಯಜ್ಞ ಚಟುವಟಿಕೆಯಿಂದ ವಿಕಸನಗೊಂಡಿದೆ. ಪ್ರಲಂಬನ ಯಜ್ಞ ಅಂದರೆ ಬೆಳೆಗಳ ಆರಂಭಿಕ ಹಂತದಲ್ಲಿ ಅವುಗಳನ್ನ ಕತ್ತರಿಸಿ ಇಡುವುದು, ಇದನ್ನು ಪ್ರಲಂಬನ ಯಜ್ಞ ಅಂತೀವಿ. ಈ ಚಟುವಟಿಕೆಯಿಂದ ವಿಕಸನಗೊಂಡಿದೆ ಮತ್ತು ಇದು ಮೊದಲ ಬೆಳೆಯನ್ನು ಕತ್ತರಿಸಿ ಅದನ್ನು ಭೂದೇವತೆಗೆ ಅಥವಾ ಯಾವುದೇ ಇಷ್ಟ ದೇವತೆಗೆ ಭಕ್ತಿಯಿಂದ ಸಮರ್ಪಿಸುವುದನ್ನು ಇದು ಒಳಗೊಂಡಿದೆ. 4ನೇ ಶತಮಾನದಲ್ಲಿ ರಾಜ ರಾಮೈ ದೇವ ಏನಿದ್ರು ಅವರ ಆಳ್ವಿಕೆಯಲ್ಲಿ ಸಂಬಲ್ಪುರಿ ಪ್ರದೇಶದಲ್ಲಿ ನುವಾಖಾಯ್ ಒಂದು ಧಾರ್ಮಿಕ ಉತ್ಸವವಾಗಿ ಮತ್ತು ಕೃಷಿಯನ್ನು ಜೀವನ ವಿಧಾನವಾಗಿ ತ್ಯಜಿಸುವಲ್ಲಿ ಪ್ರಮುಖವಾಗಿ ಒಂದು ಪಾತ್ರವನ್ನು ಅದು ವಹಿಸಿತು. ಹೀಗೆ ನುವಾಖಾಯನ್ನು ಸಂಬಲ್ಪುರಿ ಏನಿದೆ ಆ ಪ್ರದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಸಂಕೇತವನ್ನಾಗಿ ಮಾಡಿದ ಕೀರ್ತಿ ರಾಜ ರಾಮೈ ದೇವ ಅವರಿಗೆ ಸಲ್ತದೆ. ಇನ್ನು ಮುಂದಿನ ವಿಷಯನ ನಾವು ನೋಡೋದಾದರೆ ಮೊದಲಿಗೆ ಅದರ ಪ್ರಶ್ನೆಯನ್ನು ನಾವು ನೋಡೋಣ. ಓಸ್ಟಾಕ್ 22 ಯುದ್ಧ ಅಭ್ಯಾಸ ಎಲ್ಲಿ ನಡೆದಿದೆ? ಆಯ್ಕೆಗಳು ಹೀಗಿದೆ: ಎ ಫ್ರಾನ್ಸ್, ಬಿ ಜರ್ಮನಿ, ಸಿ ಭಾರತ, ಡಿ ರಷ್ಯಾ. ಇದರ ಸರಿ ಉತ್ತರವನ್ನು ನಾವು ಚರ್ಚೆಯಲ್ಲಿ ನೋಡೋಣ. ರಷ್ಯಾದ ಓಸ್ಟೋಕ್, ರಷ್ಯಾದಲ್ಲಿ ಇದು ನಡೀತಾ ಇದೆ. ರಷ್ಯಾದ ಓಸ್ಟೋಕ್ 2022ರ ಯುದ್ಧ ಅಭ್ಯಾಸದಲ್ಲಿ ಭಾಗವಹಿಸಿದ ಭಾರತೀಯ ಸೇನಾ ತುಕಡಿ. ಇದು ರಕ್ಷಣಾ ವಿಷಯಗಳಿಗೆ ಸಂಬಂಧಿಸಿದ್ದಾಗಿದೆ. ಬಹುಪಕ್ಷೀಯ ಕಾರ್ಯತಂತ್ರ ಮತ್ತು ಕಮಾಂಡ್ ಯುದ್ಧ ಅಭ್ಯಾಸವಾದ ಓಸ್ಟೋಕ್ 2022 ರಷ್ಯಾದಲ್ಲಿ ಪ್ರಾರಂಭ ಆಗಿದೆ. ರಷ್ಯಾದಲ್ಲಿ ಪ್ರಾರಂಭ ಆಗಿದೆ. ಈ ಯುದ್ಧದ ಅಭ್ಯಾಸ ಏನಿದೆ ಇದು ಭಾಗವಹಿಸುವ ಬೇರೆ ಬೇರೆ ದೇಶಗಳ ಸೇನಾ ತುಕಡಿಗಳು ಮತ್ತು ವೀಕ್ಷಕರ ನಡುವೆ ಒಂದು ಸಂವಹನ ಮತ್ತು ಸಮನ್ವಯವನ್ನು ಸಾಧಿಸುವ ಗುರಿಯನ್ನು ಇದು ಹೊಂದಿದೆ. ಭಾರತ, ಚೀನಾ ಸೇರಿದಂತೆ ಸಾಮೂಹಿಕ ಭದ್ರತಾ ಒಪ್ಪಂದ ಸಂಸ್ಥೆ, ಇದನ್ನು ನಾವು ಇಂಗ್ಲೀಷ್ನಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಟ್ರೀಟಿ ಆರ್ಗನೈಜೇಷನ್ ಅಂತೀವಿ, ಮತ್ತು ಶಾಂಘೈ ಸಹಕಾರ ಸಂಸ್ಥೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಏನಿದೆ ಅದರ ಸದಸ್ಯ ಮತ್ತು ವೀಕ್ಷಕ ರಾಷ್ಟ್ರಗಳೇನಿದೆ ಅವುಗಳು ಸೇರಿದಂತೆ ಹಲವಾರು ರಾಷ್ಟ್ರಗಳು ಈ ಯುದ್ಧ ಅಭ್ಯಾಸದಲ್ಲಿ ಪಾಲ್ಗೊಳ್ತವೆ. ಇನ್ನು ಮುಂದಿನ ಚರ್ಚೆ ಬಗ್ಗೆ ನಾವು ನೋಡೋದಾದರೆ ಅದರ ಪ್ರಶ್ನೆಯನ್ನು ಮೊದಲಿಗೆ ನೋಡೋಣ. IAC ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಕ್ರಾಂತ್ ಏನಿದೆ ಈ ವಿಮಾನವಾಹಕ ನೌಕೆಯಲ್ಲಿ ಯಾವ ದರ್ಜೆಯ ಉಕ್ಕನ್ನು ಬಳಸಲಾಗಿದೆ? ಆಯ್ಕೆಗಳು ಹೀಗಿದೆ: ಎ AMR, ಬಿ DMR, ಸಿ ATB, ಡಿ CTW. ಇದರ ಉತ್ತರವನ್ನು ನಾವು ಚರ್ಚೆಯಲ್ಲಿ ನೋಡೋಣ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದಿಂದ ತಯಾರಾದ ವಿಶೇಷ ಉಕ್ಕಿನಿಂದ ತಯಾರಾದ INS ವಿಕ್ರಾಂತ್ ವಿಮಾನವಾಹಕ ನೌಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಇದು ರಕ್ಷಣೆಗೆ ಸಂಬಂಧಿಸಿದ ವಿಷಯ ಆಗಿದೆ. ಮಹಾರತ್ನ ದರ್ಜೆಯ ಸಾರ್ವಜನಿಕ ವಲಯದ ಉದ್ಯಮವಾದ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಇದು ದೇಶದ ಉಕ್ಕು ತಯಾರಿಕೆಯ ಸಂಸ್ಥೆಯಾಗಿದ್ದು ರಾಷ್ಟ್ರದ ಮೊದಲ ಸ್ಥಳೀಯವಾಗಿ ನಿರ್ಮಿಸಲಾದ ವಿಮಾನವಾಹಕ ನೌಕೆ ಏನಿದೆ IAC ಇಂಡಿಯನ್ ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಕ್ರಾಂತ್ಗೆ ಇದು ಉಕ್ಕನ್ನು ಪೂರೈಸಿದೆ. ಇಲ್ಲಿ ನಾವು INS ವಿಕ್ರಾಂತನ್ನು ನೋಡ್ಬೋದು, ಅದಕ್ಕೆ ಇದು ಸ್ಟೀಲನ್ನು ಪೂರೈಸಿದೆ, ಉಕ್ಕನ್ನು. ಸೇಲ್ ಅಂದರೆ ಸ್ಟೀಲ್ ಅಥಾರಿಟಿ
ಆಫ್ ಇಂಡಿಯಾ ಲಿಮಿಟೆಡ್ ಇದೇನಿದೆ ಇದು ಸುಮಾರು 30,000 ಟನ್ಗಳಷ್ಟು ವಿಶೇಷ ಉಕ್ಕನ್ನು ಈ ಹಡಗಿಗಾಗಿ ಪೂರೈಸಿದ್ದು, ಈ ಉಕ್ಕು ವಿಶೇಷ DMR ದರ್ಜೆಯ ಬಿಲ್ಲೆಗಳನ್ನು ಹೊಂದಿದೆ. DMR ದರ್ಜೆಯ ಬಿಲ್ಲೆಗಳನ್ನ ಅಂದರೆ ಪ್ಲೇಟ್ಸ್ಗಳನ್ನ ಇದು ಹೊಂದಿದೆ. ಈ DMR ದರ್ಜೆಯ ಬಿಲ್ಲೆಗಳನ್ನು ಅಂದರೆ ಪ್ಲೇಟ್ಸ್ಗಳನ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ಭಾರತೀಯ ನೌಕಾಪಡೆ ಮತ್ತು ಡಿಫೆನ್ಸ್ ಮೆಟಲರ್ಜಿಕಲ್ ರಿಸರ್ಚ್ ಲ್ಯಾಬೊರೇಟರಿ, ಇದನ್ನು ನಾವು ಇಂಗ್ಲೀಷ್ನಲ್ಲಿ DMRL ಅಂತ ಶಾರ್ಟ್ ಆಗಿ ಹೇಳ್ತೀವಿ, ಇವು 3 ಸಂಸ್ಥೆಗಳು ಕೂಡಿ ಒಂದು ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿವೆ ಮತ್ತು ಜಾರ್ಖಂಡ್ನ ಬಿಲಾಯಿ, ಬೊಕಾರೋ ಮತ್ತು ರೂರ್ಕೆಲಾದಲ್ಲಿರುವ ಸೇಲ್ನ ಸ್ಟೀಲ್ ಪ್ಲ್ಯಾಂಟ್ಸ್ ಏನಿದೆ ಅಲ್ಲಿಂದ ಈ ಸ್ಟೀಲನ್ನು ಸರಬರಾಜು ಮಾಡಲಾಗಿದೆ. ಇನ್ನು ನಂತರದಲ್ಲಿ ನಾವು ಚರ್ಚಿಸಲಿರುವ ಏನು ವಿಷಯ ಇದೆ ಅದರ ಮೇಲೆ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಯಾವ ಸಂಸ್ಥೆಯಲ್ಲಿ ಕೃತಕ ಕೋವಿಡ್ ವೈರಾಣುವನ್ನು ಸೃಷ್ಟಿಸಲಾಗಿದೆ? ಆಯ್ಕೆಗಳು ಹೀಗಿದೆ: IIT ಮುಂಬೈ, B IIT ಮದ್ರಾಸ್, C IISc ಬೆಂಗಳೂರು, D IIT ದೆಹಲಿ. ಇದರ ಉತ್ತರವನ್ನು ನಾವು ಚರ್ಚೆಯಲ್ಲಿ ನೋಡೋಣ. ಕೋವಿಡ್ ಸೋಂಕು ಅದೇನಿದೆ ಅದು ವೇಗವಾಗಿ ವ್ಯಾಪಿಸುತ್ತಿದ್ದಾಗ ವೈರಾಣುಗಳ ರೂಪಾಂತರಗಳು ಅದೆಷ್ಟು ಅಪಾಯಕಾರಿ ಎಂಬುದನ್ನು ಪತ್ತೆ ಹಚ್ಚಲು ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ನಿರಂತರವಾಗಿ ನಡೆದ ಪ್ರಯೋಗಗಳು ಈಗ ಅವು ಯಶಸ್ವಿಯಾಗಿದ್ದು, ಕೃತಕ ಕೋವಿಡ್ ವೈರಾಣುವನ್ನು ಸೃಷ್ಟಿಸುವಲ್ಲಿ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಈ ಸಂಸ್ಥೆಗೆ ಅಂದರೆ IIScಗೆ ನೀಡಲಾಗಿದ್ದ ಮಾದರಿಯಲ್ಲಿದ್ದ ಕೋವಿಡ್ ವೈರಾಣುವನ್ನು ಪ್ರತ್ಯೇಕಿಸಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಿತ್ತು. ಅಂದರೆ ಕೋವಿಡ್ ವೈರಾಣುವನ್ನು ಅವರಿಗೆ ಕೊಟ್ಟಿದ್ದರು, ಅವುಗಳನ್ನು ಅವರು ಪ್ರತ್ಯೇಕ ಮಾಡಿ ಅವುಗಳ ಸಂಖ್ಯೆಯನ್ನು ಮೊದಲಿಗೆ ಹೆಚ್ಚಿಸಬೇಕಾಗಿತ್ತು. ಅಂದರೆ ಅಧ್ಯಯನವನ್ನು ಕೈಗೊಳ್ಬೋದು ಮತ್ತು ಜೀವಕೋಶದಲ್ಲಿನ ಪಸರಿಸುವ ವೈರಾಣುವಿನ ಸಾಮರ್ಥ್ಯವನ್ನು ಅಧ್ಯಯನ ಅವರು ನಡೆಸಬೇಕಿತ್ತು. ಅದಕ್ಕೆ ಅತ್ಯಂತ ಅಪಾಯಕಾರಿ ಹಾಗೂ ವ್ಯಾಪಕವಾಗಿ ಹರಡಬಲ್ಲ ಈ ವೈರಸ್ ಸಂಶೋಧನೆಗೆ ಅತ್ಯಂತ ಸುರಕ್ಷಿತ ಅಂದರೆ ಬಯೋಸೇಫ್ಟಿ ಲೆವೆಲ್ನಲ್ಲಿ 3ನೇ ಹಂತದ ಪ್ರಯೋಗಾಲಯಗಳು ಬೇಕಾಗ್ತದೆ. ಅಂದರೆ ಅತ್ಯಂತ ಸುರಕ್ಷಿತವಾದ ಒಂದು ಅಧ್ಯಯನವನ್ನು ಇದರಲ್ಲಿ ಕೈಗೊಳ್ಳಬೇಕಾಗ್ತದೆ. ಹಾಗಾಗಿ ಇದನ್ನು IIScಗೆ ಕೊಡಲಾಗಿತ್ತು. IIScಯ ಮೈಕ್ರೋಬಯಾಲಜಿ ಹಾಗೂ ಸೆಲ್ ಬಯಾಲಜಿಯ ಏನು ವಿಭಾಗ ಇದೆ ಅಲ್ಲಿಯ ಸೌಮಿತ್ರ ದಾಸ್ ಎಂಬ ಒಬ್ಬ ವಿಜ್ಞಾನಿ ಅವರು ಈ ಕೃತಕ ವೈರಾಣುವನ್ನು ಅಂದರೆ ವೈರಸ್ ಲೈಕ್ ಪಾರ್ಟಿ ಅಂದರೆ VLP ಅಂತೀವಿ ಅದನ್ನು ಅವರು ಸೃಷ್ಟಿಸಿದ್ದಾರೆ. ಈ ಕುರಿತ ಅಧ್ಯಯನ ಏನಿದೆ ಅದರದ್ದು ವರದಿ ಪ್ರತಿಷ್ಠಿತ ಮೈಕ್ರೋಬಯಾಲಜಿ ಸ್ಪೆಕ್ಟ್ರಮ್ ನಿಯತಕಾಲಿಕದಲ್ಲಿ ಪ್ರಕಟ ಆಗಿದೆ. ಈ ಕೃತಕ ವೈರಾಣು ಸಾಂಕ್ರಾಮಿಕವಾಗಿಲ್ಲ, ಇದು ಮೂಲ ವೈರಾಣುವಿನ ಸ್ವರೂಪ ಹೊಂದಿದೆ. ಈ ಕೃತಕವಾಗಿ ಏನು ಕೋವಿಡ್ನ ಒಂದು ವೈರಾಣುವನ್ನು ಸೃಷ್ಟಿಸಿದ್ದಾರೆ ಅದಕ್ಕೆ ಅದು ಸಾಂಕ್ರಾಮಿಕವಾಗಿಲ್ಲ ಮತ್ತು ಅದು ವೈರಾಣುವಿನ ಸ್ವರೂಪವನ್ನು ಹೊಂದಿದೆ. ಇದು ಕೋವಿಡ್ ವೈರಾಣುವಿನಂತೆ ವರ್ತಿಸಿದರೂ ಅದರ ಯಾವುದೇ ಜೈವಿಕ ಗುಣಗಳನ್ನು ಇದು ಹೊಂದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಅಂದರೆ ಬರುವ ದಿನಮಾನಗಳಲ್ಲಿ ಲಸಿಕೆ ತಯಾರಿಕೆಗೂ ಈ ಕೃತಕ ವೈರಾಣುವನ್ನು ಬಳಸಿಕೊಳ್ಳಬಹುದು ಹಾಗೂ ಇದು ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯ ಉತ್ಪಾದನೆಗೆ ನೆರವಾಗಲಿದೆ. ಧನ್ಯವಾದಗಳು. ಆದಮೇಲೆ ಮುಂದಿನ ಮುಖ್ಯ ವಿಷಯಗಳನ್ನು ನಾವು ನಾಳೆ ಚರ್ಚಿಸೋಣ. ಈ ಮಾಹಿತಿ ಏನಿದೆ ಇದು UPSCಯಿಂದ ಹಿಡಿದು KS, PSI, PDO ಹೀಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯುಪಯುಕ್ತ ಆಗಿರೋದ್ರಿಂದ ಈ ಮಾಹಿತಿಯ ಅಪ್ಡೇಟ್ ಮತ್ತು ಇನ್ಫಾರ್ಮೇಷನ್ಗಾಗಿ ದಯವಿಟ್ಟು ವಿವೇಕ ಜ್ಞಾನ ಕನ್ನಡ ಕರೆಂಟ್ ಅಫೇರ್ಸ್ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.